ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ತಂತ್ರಜ್ಞಾನದಿಂದ ಬಲಪಡಿಸಬಹುದು ಅಂದ್ರೆ ನಂಬ್ತೀರಾ? ಹೌದು. ಭಾರತದ ಲಕ್ಷಾಂತರ ಸ್ಥಳೀಯ ಸರ್ಕಾರಿ ಅಧಿಕಾರಿಗಳಿಗೆ ತರಬೇತಿ ನೀಡಲು ಒಂದು ಅದ್ಭುತವಾದ ತಾಂತ್ರಿಕ ಪರಿಹಾರವನ್ನ ರೂಪಿಸಲಾಗಿದೆ. ಇದು ಕೇವಲ ಒಂದು ಟ್ರೈನಿಂಗ್ ಪ್ರೋಗ್ರಾಂ ಅಷ್ಟೇ ಅಲ್ಲ, ಬದಲಿಗೆ ಆಡಳಿತದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ತರುವ ಪ್ರಯತ್ನ. ಬನ್ನಿ, ಇದರ ಬಗ್ಗೆ ಈ ವಿಶ್ಲೇಷಣೆಯಲ್ಲಿ ಮತ್ತಷ್ಟು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಈ ಸವಾಲು ಎಷ್ಟು ದೊಡ್ಡದು ಅಂತ ಅರ್ಥ ಮಾಡಿಕೊಳ್ಳೋಣ. ಅಬ್ಬಬ್ಬಾ, 60 ಲಕ್ಷ! ಇದು ಸಣ್ಣ ಸಂಖ್ಯೆಯಲ್ಲ. ಭಾರತದ ತಳಮಟ್ಟದ ಆಡಳಿತವನ್ನ ಮುನ್ನಡೆಸುವ ಸುಮಾರು 60 ಲಕ್ಷ ಜನರಿಗೆ ತರಬೇತಿ ನೀಡುವ ಒಂದು ಬೃಹತ್ ಜವಾಬ್ದಾರಿ ಇದು. ಇಡೀ ದೇಶದ ಅಭಿವೃದ್ಧಿ ಒಂದು ರೀತಿ ಇವರ ಕಾರ್ಯಕ್ಷಮತೆಯ ಮೇಲೇನೇ ನಿಂತಿದೆ. ಸರಿ, ಹಾಗಾದ್ರೆ ಈ ನಮ್ಮ ಇವತ್ತಿನ ವಿಶ್ಲೇಷಣೆಯಲ್ಲಿ ಮೊದಲು ಈ ಬೃಹತ್ ಸವಾಲಿನ ಬಗ್ಗೆ ಮಾತಾಡೋಣ. ನಂತರ ಅದಕ್ಕೆ ಉತ್ತರವಾಗಿ ಬಂದ ಒಂದು ಡಿಜಿಟಲ್ ದಿಕ್ಸೂಚಿ ಬಗ್ಗೆ ನೋಡೋಣ. ಆಮೇಲೆ ಕಲಿಕೆಗೆ GPS ಅನ್ನೋ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡಿಕೊಂಡು ಅದು ತಳಮಟ್ಟದಲ್ಲಿ ಹೇಗೆ ಒಂದು ದೊಡ್ಡ ಬದಲಾವಣೆ ತರಲಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸರಿ, ಮೊದಲನೇದಾಗಿ ಈ ದೊಡ್ಡ ತರಬೇತಿ ಸವಾಲಿನ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ಸ್ಥಳೀಯ ಸ್ವರಾಜ್ಯವನ್ನ ಸಬಲೀಕರಣಗೊಳಿಸಬೇಕು ಅನ್ನೋ ಈ ಪ್ರಯತ್ನದ ಹಿಂದೆ ಇರುವ ನಿಜವಾದ ಸಮಸ್ಯೆಗಳೇನು? ನೋಡಿ, ಈ 60 ಲಕ್ಷ ಜನರಲ್ಲಿ ಸರಿಯಾಗಿ ಅರ್ಧದಷ್ಟು ಅಂದ್ರೆ 30 ಲಕ್ಷ ಜನ ಚುನಾಯಿತ ಪ್ರತಿನಿಧಿಗಳು, ಅಂದ್ರೆ ತಮ್ಮ ಹಳ್ಳಿಗಳ ಭವಿಷ್ಯವನ್ನ ರೂಪಿಸೋ ಜವಾಬ್ದಾರಿ ಹೊತ್ತವರು. ಇನ್ನು ಉಳಿದ 30 ಲಕ್ಷ ಜನ ಕಾರ್ಯನಿರ್ವಾಹಕರು, ಅಂದ್ರೆ ಸರ್ಕಾರದ ಯೋಜನೆಗಳನ್ನ ಜನರವರೆಗೆ ತಲುಪಿಸೋರು. ಈ ಎರಡೂ ಗುಂಪುಗಳ ಸಾಮರ್ಥ್ಯವನ್ನ ಹೆಚ್ಚಿಸೋದೇ ಇಲ್ಲಿರೋ ಗುರಿ. ಇಷ್ಟು ದೊಡ್ಡ ಸಂಖ್ಯೆಯ ಜನರಿಗೆ ಹಳೆ ಕಾಲದ ರೀತಿಯಲ್ಲಿ ತರಬೇತಿ ಕೊಡೋದು, ಅಬ್ಬಾ, ಅದು ಅಸಾಧ್ಯನ ಮಾತು. ಅದಕ್ಕೆ ಸರ್ಕಾರ ತಂತ್ರಜ್ಞಾನದ ಕಡೆ ಮುಖ ಮಾಡಿದೆ. ಇಲ್ಲೊಂದು ಹೊಸ ಡಿಜಿಟಲ್ ದಿಕ್ಸೂಚಿ ಹುಟ್ಕೊಂಡಿದೆ. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಇದು ಯಾವುದೋ ಖಾಸಗಿ ಕಂಪನಿ ಶುರು ಮಾಡ್ದಿದ್ದಲ್ಲ. ಬದಲಿಗೆ ಇದು ಸರ್ಕಾರದ ಉನ್ನತ ಮಟ್ಟದಲ್ಲಿ ಅನುಮೋದನೆಗೊಂಡಿರುವ ಒಂದು ಅಧಿಕೃತ ಪರಿಹಾರ. ಪಂಚಾಯತ್ ರಾಜ್ ಸಚಿವಾಲಯವೇ ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಥವಾ NLTಯನ್ನು ಶಿಫಾರಸು ಮಾಡಿದೆ. ಇದು ಈ ಯೋಜನೆಗೆ ಸರ್ಕಾರ ಎಷ್ಟು ಗಂಭೀರವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಹಾಗಾದ್ರೆ ಈ ಅದ್ಭುತ ತಂತ್ರಜ್ಞಾನವನ್ನು ರೂಪಿಸಿದ್ದು ಯಾರು? ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಹಯೋಗ ಇದೆ. ಇದನ್ನ ಭಾರತದ ಸಂಪೂರ್ಣ ಸ್ವರಾಜ್ ಫೌಂಡೇಶನ್, ಅಮೆರಿಕ ಮೂಲದ ಗುರು ಫೌಂಡೇಶನ್ ಜೊತೆ ಸೇರಿ ಅಭಿವೃದ್ಧಿಪಡಿಸಿದೆ. ಅಂದ್ರೆ ಇದು ನಮ್ಮ ಸ್ಥಳೀಯ ತಿಳುವಳಿಕೆ ಮತ್ತು ಜಾಗತಿಕ ತಂತ್ರಜ್ಞಾನದ ಒಂದು ಅದ್ಭುತ ಸಂಗಮ. ಸರಿ, ಈ ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಕೇಳೋಕೆ ಸ್ವಲ್ಪ ಕಷ್ಟ ಅನ್ಸ್ಬೋದು. ಆದರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ತುಂಬಾನೇ ಸುಲಭವಾದ ಹೋಲಿಕೆ ಇದೆ. ಅದೇ ಕಲಿಕೆಗೆ GPS. ನೋಡಿ, ಇದರ ಹಿಂದಿನ ಐಡಿಯಾ ತುಂಬ ಸಿಂಪಲ್. ಪ್ರತಿಯೊಬ್ಬರ ಕಲಿಯೋ ವೇಗ, ಅವರ ಅಗತ್ಯಗಳು ಬೇರೆ ಬೇರೆ ಇರುತ್ತೆ ಅಲ್ವಾ? ಹಾಗಾಗಿ ಎಲ್ಲರಿಗೂ ಒಂದೇ ಥರದ ಟ್ರೈನಿಂಗ್ ಕೊಡೋ ಬದಲು NLT ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸ್ಪೆಷಲ್ ಆದ ಕಲಿಕೆಯ ದಾರಿಯನ್ನ ಸೃಷ್ಟಿ ಮಾಡುತ್ತೆ. ಇದನ್ನ ಹೀಗೆ ಯೋಚನೆ ಮಾಡಿ. ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಹಾಕ್ತೀವಿ. ಅದು ನಮ್ಮ ಲೊಕೇಶನ್ ನೋಡಿ ಹೋಗ್ಬೇಕಾದ ಜಾಗಕ್ಕೆ ಬೆಸ್ಟ್ ರೂಟ್ ತೋರಿಸುತ್ತೆ, ಹೌದಾ? ಥೀಕ್ ಅದೇ ರೀತಿ ಈ ಕಲಿಕೆಗೆ GPS ನಮ್ಮ ಜ್ಞಾನದ ಮಟ್ಟ ಎಲ್ಲಿದೆ ಅಂತ ಮೊದಲು ಚೆಕ್ ಮಾಡುತ್ತೆ. ಆಮೇಲೆ ನಾವು ಕಲಿಬೇಕಾದ ವಿಷಯಕ್ಕೆ ಅತ್ಯುತ್ತಮವಾದ ಕಲಿಕೆಯ ದಾರಿಯನ್ನ ನಮಗೆ ತೋರಿಸುತ್ತೆ. ಹಾಗಾದರೆ ಈ ಕಲಿಕೆಗೆ GPS ಅನ್ನೋದು ಬರೀ ಒಂದು ಒಳ್ಳೆ ಐಡಿಯಾ ಮಾತ್ರನಾ? ಖಂಡಿತ ಇಲ್ಲ. ಇದರ ಹಿಂದೆ ತುಂಬಾನೇ ಪವರ್ಫುಲ್ ಆದ ಟೆಕ್ನಾಲಜಿ ಇದೆ. ಈ NLT ಪ್ಲಾಟ್ಫಾರ್ಮ್ ಅನ್ನ ನಿಜವಾಗ್ಲೂ ಪರಿಣಾಮಕಾರಿಯಾಗಿ ಮಾಡೋ ಅಂಶಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಈ ವೇದಿಕೆಯು 4 ಮುಖ್ಯ ಸ್ತಂಭಗಳ ಮೇಲೆ ನಿಂತಿದೆ. ಮೊದಲನೆಯದು ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ಪೆಷಲ್ ಕಲಿಕೆಯ ದಾರಿ. ಎರಡನೆಯದು ಎಲ್ಲರನ್ನೂ ತಲುಪುವ ಸಾಮರ್ಥ್ಯ. ಮೂರನೆಯದು ಓದು ಬರಹದ ಅಡೆತಡೆಗಳನ್ನ ದಾಟುವುದು. ಮತ್ತು ನಾಲ್ಕನೆಯದು ನಿರಂತರ ಮೇಲ್ವಿಚಾರಣೆ. ಈ 4 ಅಂಶಗಳು ಒಟ್ಟಾಗಿ ಹೇಗೆ ಕೆಲಸ ಮಾಡ್ತಾವೆ ಅಂತ ನೋಡೋಣ. ಮೊದಲನೆಯದು ವೈಯಕ್ತೀಕರಣ. ಯೋಚನೆ ಮಾಡಿ, ಒಬ್ಬ 16 ವರ್ಷ ಅನುಭವ ಇರೋ ಪಂಚಾಯಿತಿ ಸದಸ್ಯರಿಗೆ ಬೇಕಿರೋ ಟ್ರೈನಿಂಗು ಈಗಷ್ಟೇ ಹೊಸದಾಗಿ ಎಲೆಕ್ಟ್ ಆದ ಒಬ್ಬ ಯುವ ಪ್ರತಿನಿಧಿಗೆ ಬೇಕಾಗಲ್ಲ ಅಲ್ವಾ? NLT ಪ್ರತಿಯೊಬ್ಬರ ಜ್ಞಾನದ ಮಟ್ಟವನ್ನ ಮೊದಲು ಅರ್ಥ ಮಾಡಿಕೊಂಡು ಅವರಿಗೆ ಏನ್ ಬೇಕೋ ಆ ಪಾಠಗಳನ್ನು ಮಾತ್ರ ಕೊಡುತ್ತೆ. ಇದರಿಂದ ಸಮಯ, ಶ್ರಮ ಎರಡೂ ಉಳಿಯುತ್ತೆ. ಎರಡನೆಯದು ಇದರ ವ್ಯಾಪ್ತಿ. 60 ಲಕ್ಷ ಜನ. ಇಷ್ಟು ಜನಕ್ಕೆ ಒಂದೇ ಸರಿ ತರಬೇತಿ ಕೊಡೋದು ಅಂದ್ರೆ ಸುಮ್ನೆನಾ? ಅದಕ್ಕೆ ತಕ್ಕಂತೆ ಗಟ್ಟಿಯಾದ ತಾಂತ್ರಿಕ ವ್ಯವಸ್ಥೆ ಬೇಕು. ಈ ವೇದಿಕೆಯನ್ನ ಲಕ್ಷಾಂತರ ಜನ ಬಳಸಿದ್ರೂ ಯಾವುದೇ ತೊಂದರೆ ಇಲ್ಲದೆ ಕೆಲಸ ಮಾಡೋ ಹಾಗೆ ಡಿಸೈನ್ ಮಾಡಿದ್ದಾರೆ. ನನಗನ್ಸಿದ ಹಾಗೆ ಇದು ಈ ಟೆಕ್ನಾಲಜಿಯ ಅತ್ಯಂತ ಅದ್ಭುತವಾದ ಮತ್ತು ಪ್ರಮುಖವಾದ ಅಂಶ. ನಮ್ಮ ಹಳ್ಳಿಗಳಲ್ಲಿ ಎಲ್ಲರಿಗೂ ಓದು ಬರಹ ಬಂದಿರೋದಿಲ್ಲ. ಈ ತಂತ್ರಜ್ಞಾನ ಆಡಿಯೋ ಮತ್ತು ವಿಡಿಯೋ ಪಾಠಗಳ ಮೂಲಕ ಅವರವರ ಭಾಷೆಯಲ್ಲೇ ಜ್ಞಾನವನ್ನ ತಲುಪಿಸುತ್ತೆ.
ಅಂದ್ರೆ ಓದು ಬರಹ ಬಾರದವರೂ ಕೂಡ ಸುಲಭವಾಗಿ ಕಳಿಬಹುದು. ಇದರ ಹಿಂದಿನ ತತ್ವ ತುಂಬಾನೇ ಸ್ಪಷ್ಟ. ತಂತ್ರಜ್ಞಾನ ಯಾರನ್ನೂ ಹಿಂದೆ ಬಿಡಬಾರದು. ಓದು ಬರಹ ಬಾರದವರಿಂದ ಹಿಡಿದು ಚೆನ್ನಾಗಿ ಓದುಕೊಂಡವರವರೆಗೆ ಎಲ್ಲರನ್ನೂ ಸಬಲರನ್ನಾಗಿ ಮಾಡುವುದೇ ಇದರ ನಿಜವಾದ ಶಕ್ತಿ. 4ನೇ ಮತ್ತು ಕೊನೆ ಫೀಚರ್ ನಿರಂತರ ಮೇಲ್ವಿಚಾರಣೆ. ಇದು ಪಾಠ ಹೇಳಿ ಸುಮ್ನಾಗಲ್ಲ, ಬದಲಿಗೆ ಒಬ್ಬ ಪರ್ಸನಲ್ ಟೀಚರ್ ಥರ ಕೆಲಸ ಮಾಡುತ್ತೆ. ಕಲಿಯುವವರಿಗೆ ಪಾಠ ಎಷ್ಟು ಅರ್ಥ ಆಗಿದೆ ಅಂತ ಸಣ್ಣ ಸಣ್ಣ ಪರೀಕ್ಷೆಗಳ ಮೂಲಕ ಚೆಕ್ ಮಾಡುತ್ತಲೇ ಇರುತ್ತೆ. ಒಂದು ವೇಳೆ ಒಂದು ವಿಷಯ ಕಷ್ಟ ಆಗ್ತದೆ ಅಂದ್ರೆ ಅದನ್ನ ಬೇರೆ ರೀತಿ ಸುಲಭವಾಗಿ ವಿವರಿಸೋಕೆ ಪ್ರಯತ್ನಿಸುತ್ತೆ. ಸರಿ, ಈ ಎಲ್ಲಾ ಟೆಕ್ನಿಕಲ್ ವಿಷಯಗಳೆಲ್ಲ ಚೆನ್ನಾಗಿದೆ, ಆದ್ರೆ ಇದರಿಂದ ಆಗ್ಬೇಕಾಗಿರೋ ಅಸಲಿ ಬದಲಾವಣೆ ಏನು? ಇದರ ಕೊನೆಯ ಗುರಿ ಏನು? ಇದು ಕೇವಲ ಒಂದು ತರಬೇತಿ ಆಪ್ ಅಷ್ಟೇ ಅಲ್ಲ, ಇದು ತಳಮಟ್ಟದಲ್ಲಿ ಪ್ರಜಾಪ್ರಭುತ್ವವನ್ನೇ ಪರಿವರ್ತಿಸುವ ಒಂದು ದೊಡ್ಡ ಸಾಧನ. ಹಾಗಾಗಿ ಕೊನೆಗೆ ಇದರ ಉದ್ದೇಶ ಸ್ಪಷ್ಟ. ಚೆನ್ನಾಗಿ ತರಬೇತಿ ಪಡೆದ ಪಂಚಾಯಿತಿ ಸದಸ್ಯರು ಅಂದ್ರೆ ಉತ್ತಮ ಯೋಜನೆಗಳು ಅಂದ್ರೆ ಊರಿನ ಅಭಿವೃದ್ಧಿ. ಇದು ತಂತ್ರಜ್ಞಾನದ ಮೂಲಕ ಆಡಳಿತವನ್ನ ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿ ಮಾಡುವ ಒಂದು ಪ್ರಯತ್ನ. ಈ ತಂತ್ರಜ್ಞಾನವನ್ನ ರಾಷ್ಟ್ರೀಯ ನೀತಿಯ ಒಂದು ಭಾಗವಾಗಿ ಅಧಿಕೃತವಾಗಿ ಸೇರಿಸಿದ್ದಾರೆ ಅನ್ನೋದು ಸಣ್ಣ ವಿಷಯವೇನಲ್ಲ. ಅಂದ್ರೆ ಇದು ಕೇವಲ ಒಂದು ತಾತ್ಕಾಲಿಕ ಪ್ರಾಜೆಕ್ಟ್ ಅಲ್ಲ, ಬದಲಿಗೆ ಭಾರತದ ಆಡಳಿತ ಸುಧಾರಣೆಯ ಒಂದು ದೀರ್ಘಕಾಲೀನ ಮತ್ತು ಪ್ರಮುಖವಾದ ಅಂಗ ಅನ್ನೋದನ್ನ ಖಚಿತಪಡಿಸುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ನಮ್ಮ ಕೈಯಲ್ಲಿರೋ ಒಂದು ಸ್ಮಾರ್ಟ್ಫೋನ್ ಆಪ್ ನಿಜವಾಗ್ಲೂ ನಮ್ಮ ದೇಶದ ಪ್ರಜಾಪ್ರಭುತ್ವದ ದಿಕ್ಕನ್ನೇ ಬದಲಿಸೋ ಶಕ್ತಿ ಹೊಂದಿದೆಯಾ? ಯೋಚಿಸಬೇಕಾದ ವಿಷಯ. ಈ ವಿಷಯದ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೋಬೇಕು ಅಂತ ಆಸಕ್ತಿ ಇದ್ರೆ ಇಲ್ಲಿರೋ ಸಂಪನ್ಮೂಲಗಳನ್ನ ನೋಡಬಹುದು. ಈ ವಿಶ್ಲೇಷಣೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು.